ಯಾರು ತೆಗಿತಿದ್ಯಾ? ನಂದನಿಂದ ವಿಡಿಯೋ ಎಲ್ಲ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫ್ರೆಂಡ್ನ ಮದುವೆ ವ್ಲಾಗ್. ಐ ಜಸ್ಟ್ ರಿಯಲೈಸ್ಡ್ ಅವಳನ್ನ ಗ್ರೀಟ್ ಮಾಡೋದನ್ನೇ ವಿಡಿಯೋ ಮಾಡಲಿಲ್ಲ ನಾನು. ಬಟ್ ಎನಿವೇಸ್, ನಾವೆಲ್ಲ ತುಂಬ ವರ್ಷಗಳ ನಂತರ ಸಿಕ್ಕಿದ್ದು. ಎಲ್ಲರೊಟ್ಟಿಗೆ ಮಾತಾಡಿ ನನಗಂತೂ ತುಂಬ ಖುಷಿಯಾಯಿತು. ಅದರಲ್ಲೂ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದರು. ಬಟ್ ಎನಿವೇಸ್, ನೆಕ್ಸ್ಟ್ ಮದುವೆಗೆ ಎಲ್ಲರೂ ಬನ್ನಿ, ಆಯಿತಾ? ಹಲೋ ಗಾಯ್ಸ್, ನಾವು ನನ್ನ ಫ್ರೆಂಡ್ಸ್ನ ಮದುವೆಗೆ ಬಂದಿದ್ದೇವೆ. ಹೈಸ್ಕೂಲ್ ಫ್ರೆಂಡ್ಸ್. 9 ವರ್ಷ ಆಯ್ತಲ್ಲ ನಮ್ಮದು ಹೈಸ್ಕೂಲ್ ಮುಗಿದು. 10 ಇಯರ್ಸ್ ಆಯಿತು. ಇವಾಗ ಅದೇ ಆಲ್ಮೋಸ್ಟ್ 10 ಮೆಂಬರ್ಸ್ ಬಂದಿದ್ದೇವೆ ಅಷ್ಟೇ. ನಿಹಾರಿಕಾ ಇವಳು ಫಸ್ಟ್ ಮದುವೆ. ಹೇಗುಂಟು ಮದುವೆ? ತುಂಬ ಚೆಂದ ಉಂಟು. ಬೇಗ ಬೇಗ ಮದುವೆ ಆಗಿ ಎಲ್ಲರೂ ಅಲ್ಲ, ನಮ್ಮ ಮಗು ಚಂದ ಉಂಟು. ನಾನು ಆಗೊಂದು ಹೀಗೆ ದೃಷ್ಟಿ ತೆಗೆದೆ ನಾವು ಮಾತಾಡ್ತಿರುವ. ಮದುವೆ ಆದವರು ನಾವು ಗುಂಡಿಗೆ ಬಿಡ್ಲಿ ಅಂತ ಬೇಗ ಬೇಗ ಮದುವೆ ಆಗಲಿ ಅಲ್ಲ, ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಿದ್ದಾರೆ ಆಗ್ಬೇಕಂತ ಅಂತ. ಅಲ್ಲ, ಅವಳೇ ಹೇಳು ನೆಕ್ಸ್ಟ್ ಯಾರ್ದು ಇಲ್ಲ ಬೇಗ ಇಲ್ಲ. ನೆಕ್ಸ್ಟ್ ಇವಳದು 5 ವರ್ಷನಾ? ನಾನು ನನ್ನ ಮಗಳನ್ನು ಕರ್ಕೊಂಡ್ಬರ್ತೇನೆ. ಎಂತ ಗೊತ್ತಾ, ಕಾವೇನಿಗೆ ಮದುವೆ ಆಗ್ಬೇಕಂದ್ರೆ ತುಂಬಾ ಕಂಟ್ರೋಲ್ ಉದಯ್. 5 ವರ್ಷ ಹೋಗಿ ಇಂಟ್ರೆಸ್ಟ್ ಹೋಗ್ತದೆ ಅಂತ. ಕೈಲಿ ಒಂದೊಂದು ಮಗು ಇರ್ಬೋದು ಅನ್ಸುತ್ತೆ. ಎರಡಿಲ್ಲ, ಒಂದು ತಕೊಂಡ್ಬರ್ತೇನೆ. ನಂದು ಒಂದು ಕಾಲ್ ಮಾಡಿ ಮಲಗಿದ್ದಾಗ ನಾ ಹೇಳ್ತೀನಿ. ಸ್ಪೀಕರ್ ಬೇಡ ಇಲ್ಲಯ್ಯ ಎಲ್ಲ ತೆಗೆದು ಊಟ ನಾನು ಸೆಲ್ಫಿ ತೆಗಿತೇನೆ. ಆಕ್ಚುಲಿ ನಾನಾಗಿ ಸೆಲ್ಫ್ ಸರ್ವಿಸ್ ಇಂತತ್ಯಾ ಎಂತಾರು ಹೇಳು ಪ್ರಿಯ ನನ್ನ ಬ್ಲಾಗ್ಗೆ. ನೋಡಿ ನಮ್ಮ ಪ್ರಿಯ ಚಿನ್ನದ ಬಗ್ಗೆ ಮಾತಾಡೋ ಏಜ್ ಆಯ್ತು ಮರೀತಿ. ಇನ್ಸ್ಟಾ ಅಕೌಂಟ್ ಇದೆ, ಫಾಲೋ ಮಾಡಿ. ಅಲ್ಲ, ನಿಂದು ಯಾವ್ದು ಅಕೌಂಟ್ ಅದು? ರಕ್ಷಾ ಗೌಡ ಮೈ ಲೈಫ್. ಇವಳದು ಇವಳು ಈಗೀಗ ಆಕ್ಟಿವ್ ಇದ್ದಾಳೆ. ಬ್ಯಾಡ್ಮಿಂಟನ್ ಆಗ್ತಾಳೆ, ಮತ್ತೆ ಜಿಮ್ದು ಆಗ್ತಾಳೆ. ರಕ್ಷಾ ಗೌಡ ಅಂತ ಹಾಕಿದ್ರೆ ನಮಗೆ ಗೊತ್ತಾಗ್ತದೆ. ಇನ್ನೊಂದು ಹೆಸರು ರಕ್ಷಾನೇ ಅಲ್ಲ? ರಕ್ಷಾ ಮೈ ಲೈಫ್ ಅಂತ ಆಯ್ತಾ? ಮೈ ಲೈಫ್ ಅಲ್ಲಿ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ. ನಾನು ಆಕ್ಚುಲಿ 10 ಕಾಮೆಂಟ್ ಮೈ ಲೈಫ್ ಮೈ ರೂಲ್. ನಾನು 10th ಅಲ್ಲಿರುವಾಗ ನಮ್ಮ ನಿಶ್ಮಿತೆ ಹೀಗೆ ವ್ಲಾಗ್ ಎಲ್ಲ ಮಾಡಿಕೊಂಡು ಆಗಿದೆ. ಫುಲ್ ಪ್ರೈವೇಟ್ ಆಗಿಬಿಟ್ಟಿದ್ದಾಳೆ ಹುಡುಗಿ. ಅವಳು ಇದ್ದಾಳೆ ಎಲ್ಲ ಗೊತ್ತಾಗೋದಿಲ್ಲ. ಸಡನ್ ನೋಡ್ಬೇಕು ಪ್ರೈವೇಟ್ ಪ್ರೈವೇಟ್ ಆದಮೇಲೆ ಇವಳು ನಿಹಾರಿಕಾ, ಇವಳು ಸಹ ಫುಲ್ ಹುಷಾರಿದ್ಲು. ಈಗ ಹುಷಾರಿದ್ದಾಳೆ. ಈಗ ಸ್ವಲ್ಪ ಮಾತಾಡಿದ್ದಾಳೆ ಅಷ್ಟೇ. ಈಗ ಸ್ವಲ್ಪ ಹೊತ್ತಿದ್ದರೆ ಮಾತಲ್ಲಿಗೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲ. ಅವಳಿಗೆ ಇವಾಗ ತಲೆಯಲ್ಲಿ ಮಗು ಕರ್ಕೊಂಡು ಇಲ್ಲ ನಾನು ಸಹ ನನ್ನ ಮಗು ಆದ್ಮೇಲೆ ಬಿಟ್ಟೆ ಬರುತ್ತೆ. ನಿಂಗಿಂತದೊಂದು ಬೇಡವಾ? ನನ್ನ ಫ್ರೆಂಡ್ ಅಂತ ಗೊತ್ತಾ, ಅಮ್ಮಂದು ಡೈಲಾಗ್ ಅಂತ. ನಮ್ಮ ಮನೆಯಿಂದೆಲ್ಲ ಅಲ್ಲ, ಬೇರೆಯವ್ರ ಮನೆಯಿಂದೆಲ್ಲ ಬರ್ತಿದೆ, ನಮ್ಮ ಮನೆಯಿಂದ ಯಾವಾಗ ಹೋಗೋದಕ್ಕಾಗದ. ನಮ್ಮಲ್ಲಿ ಮೊನ್ನೆ ಕೋಲದಲ್ಲಿ ಕೇಳಿದ್ರು ಆಯ್ತಾ, ನೆಕ್ಸ್ಟ್ ನಿನ್ನದೇ ಅಂತ ಹೇಳಿದ್ರು. ನಾವೊಂದು 5 ವರ್ಷ ನಿನ್ನದಾಗಿದ್ರೆ ನಿನ್ನ ತಮ್ಮನವರಲ್ಲಿದ್ದಾರೆ, ಅವ್ರದ್ದಾಗೋದು ಬೇಡ, ಅವರೆಲ್ಲ 1 ವರ್ಷ ಹೀಗೆ ನಂಗೆ ನೆಕ್ಕರಾಜ್ ಬಿಟ್ಟು ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ನಾನು ಇಲ್ಲೇ ಇರ್ತೇನೆ. ಅಲ್ಲ, ಹಾಗೆ ಹೇಳ್ಬೇಕು. ಮನೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ, ನಾನು ಇಲ್ಲೇ ಇರ್ತೇನೆ. ಇದೇ ಮನೆ ಬೇಕು. ಅದೆಲ್ಲರಿಗೂ ಒಂದೊಂದು ಫೇಸ್ ಶುರು ಆಗ್ತದೆ. ನಂಗೆ ಮೊನ್ನೆ ಮನೆ ಒಕ್ಕಲು ಕಾಗದ ಕೊಡುವಾಗ ಎಲ್ಲರೂ ಸಹ ಮದುವೆಗಾಗದ ಅಂತ ಎಲ್ಲ ಲೀನಂದು ಬೇಗ ಉಂಟಾ ಅಂತ ಅವಳು ಹೇಳೋದು ನೋಡ ನಂಗೆ ಅನ್ನಿಸ್ತದೆ. ಲೀನಂದು ಬೇಗ ಉಂಟು ಆಗ್ಲಿಲ್ಲ, ನೋಡ್ತಾ ಇದ್ದಾರೆ. ನೀನು ನೋಡ್ಕೊಳ್ಳಿಲ್ಲ? ನಾನು ನೋಡ್ಕೊಳ್ಳಿಲ್ಲ. ನೀವು ಯಾರು ನೋಡ್ಕೊಳ್ಳಿಲ್ವಾ? ಈಗ ನಿಹಾರಿಕ ಒಬ್ಬಳೇ ನೋಡಿಕೊಂಡದ್ದ? ಓ ದೇವರೇ, ಇದು ಪ್ಲೇ ಆಗ್ಲಿಲ್ಲ ಮಾರೆ. ನೆಕ್ಸ್ಟ್ ಮದುವೆ ಒಳ್ಳೆ ಹುಡುಗ ನೋಡು. ಅಲ್ಲ, ಅಲ್ಲಿ ಮಾಡು. ಸಜೆಷನ್ ಹೇಳ್ತಿದ್ದಾರೆ ಅಂದ್ರೆ ಒಳ್ಳೆ ಹುಡುಗ ನೋಡು, ಚಂದ, ಶಿವ ಪಾರ್ವತಿಯನ್ನು ನೋಡುವ. ಅಲ್ಲ, ನಮಗೆಲ್ಲ ಹಾಗೆ ಶಿವ ಪಾರ್ವತಿಯನ್ನು ನೋಡ್ತಾರೆ. ಆಮೇಲೆ ಅಂತ
ಅದಕ್ಕೆ 5 ವರ್ಷ ಬೇಕು ನಿಂಗೆ ಹುಡುಕ್ಲಿಕ್ಕೆ, ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹೌದಾ? ಬನ್ನಿ ಆ ಸೆಲ್ಫಿ ಎಲ್ಲ ತೆಗೆಯೋಣ ಬನ್ನಿ ಸುಮ್ಮನೆ. ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿ. ಹೌದು ಸೆಲ್ಫಿ ಬಂತು ಅಲ್ಲಿ. ಸಜೆಷನ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸಜೆಷನ್ ಕೊಡ್ತಿದ್ದೆ. ಅಲ್ಲಲ್ಲ ನಿನಗೆ ಎಂತ ಮನೇಲಿ ಇರ್ಬೇಕಾ, ನಿನಗೆ ಕೆಲಸ ಮಾಡ್ತೀಯ ಮದುವೆ ಆದ್ಮೇಲೆ? ಸೊ ನಿನಗೆ ಬ್ಯಾಂಗ್ಳೂರಲ್ಲಿ ಇರ್ಬೇಕು. ಹಾಗಾದ್ರೆ okay. ನನ್ನ ಫ್ರೆಂಡ್ ಬಿಂದು ಇವಳು ಹುಡುಗಿ ನಾ ಮೊನ್ನೆ ನಮ್ಮ ಮನೇಲಿ ಕಾಲ್ ಇತ್ತಲ್ಲ, ಆಗ ನಾ ಹೇಳಿದ್ದೆ ಮನೇಲಿ ಫಂಕ್ಷನ್. ಹೌದಾ ಮದುವೆ ಅಲ್ಲ ನಿಂದು ಅಂತ ಎಲ್ಲ ಕೇಳ್ತಿದ್ರು ಅಲ್ಲಿ ಬೆಂಗಳೂರಲ್ಲಿ. ಆಗ ಫೀಲ್ ಮಾಡ್ಕೊಂಡು ಬಂದ್ಲು. ಮದುವೆ ಆದ್ರೆ ಯಾವ ಕೆಲಸಕ್ಕಾದ್ರೂ ಹೋಗ್ತೀನಿ, ಬ್ರೋಕರ್ ಕೆಲಸ ಬೇಡ ನನಗೆ. ಇದು ಕಲಿತಿದ್ದು ನೀನು ಬರ್ತಿದ್ಯಾ? ನಾನು ನಿಹಾರಿಕಾ ನಿಶ್ಮಿತಾ ಇರಬೇಕು. ನಾ ಕೊಡಲಿರೋ 12 ಗಂಟೆಗೆ ಹೋಗಿ ಕದ್ದು ತಕೊಂಡು ಬಂದು ಬಟ್ಟೆಲೆಲ್ಲ ಸುತ್ತಿಡುದು, ಮತ್ತೆ ಅದನ್ನ ಹಾಗೆ ಮಾಡಿ ಎಲ್ಲ ನಾವು ಒಂದು ಬಾರಿ ಮಾಡ್ತಿದ್ವಿ. ಇವಳು ಸಿಕ್ಕಿ ಬೀಳ್ತಿರ್ಲಿಲ್ಲ, ಬಿಡ್ತಿದ್ರು ಯಾಕಂದ್ರೆ ಟಾಪರ್ ಅಲ್ಲ. ಸ್ವಲ್ಪ ಪಾಪ ನಾನು ಹೋದೆಲ್ಲ ಅದಕ್ಕೆ ಹೋದವೆಲ್ಲ ಪಾಪ ಅದೇ ಸ್ವಲ್ಪ. ಆಗ ಯಾರು ಇರ್ಲಿಲ್ಲ ಊರಿಗೆ ಬರ್ಲಿಕ್ಕೆ. ಮತ್ತೆ ನಾವೆಲ್ಲ ಫುಲ್ ಸೀರಿಯಸ್ ಆದ್ವಿ ಸ್ವಲ್ಪ. ಲೈಫ್ ಬಗ್ಗೆ, ಲೈಫ್ ಅಂತ ಹೇಳಿದ್ರೆ ಅಂತ ಲೈಫ್ ಅಲ್ಲ ಲೈಫ್ ಅಲ್ಲ ಅಂತ ಗೊತ್ತಿರಲಿಲ್ಲ. ಈ ತರ ಚಂದ ಉಂಟದು ಮಾಡುವ. ಇದೆ ಅಣ್ಣ ಬಾರಿ ಚಂದ ಅಡಿಗೆ ಮಾಡ್ತಿದ್ರು. ಹೇಳು ನಿಹಾರಿಕಾ. ಇನ್ನೊಬ್ಬ ಬಂದ, ನಮ್ಮ ಕೃಷ್ಣ. ಎಲ್ಲರಿಗೆ ಕೃಷ್ಣ ನನ್ನ ತಮ್ಮ. ನಾವು ನನ್ನ ತಮ್ಮ ಅಂತ ಕರಿತಿದ್ದೆ ಆಗ. ಬನ್ನಿ ನಾನು ವಿಡಿಯೋ ಮಾಡಿಕೊಂಡು ಊಟ ಮಾಡ್ಲಿಕ್ಕೆ ಹೋಗ್ತೇವೆ. ಬನ್ನಿ ಊಟ ಹೋಗುವ. ಅವ ಊಟ ಮಾಡಿದ್ದಾನೆ. ಬನ್ನಿ ನಾನು ಹೋಗ್ತೇನೆ ಈಗ ನಿಮ್ಮನ್ನು ಬಿಟ್ಟು. ನನಗೆ ಹಸಿವಾಗ್ತದೆ. ಬನ್ನಿಯಾ. ಆಯಿತು, ಫೋಟೋ ಎಲ್ಲ ತೆಗ್ದಾಯ್ತು. ಇವಾಗ ಊಟಕ್ಕೆ ಯಾರು ಬರ್ತಿಲ್ಲ. ಯಾರು ಬರ್ತಿಲ್ಲ. ನಾವಿಬ್ಬರು ಮ್ಯಾಚ್ ಮಾಡ್ತಿದ್ದೇವೆ. ನಂದು ಬ್ಲೌಸ್ ಮತ್ತೆ ನಿಂದು ಬಡವಾಗ್ತಾ ಉಂಟು, ತುಂಬಾ ಬಡವಾಗ್ತಾ ಉಂಟು. ಈ ಬಡವರಿಗೆ ಬಡವಾಗುದಿಲ್ಲ, ಈ ಬಡವರಿಗೆ ಮಾತ್ರ ಬಡವಾಗುದು. ನನಗೆ ಸಹ ಬಡವಾಗ್ತಾ ಉಂಟು. ನನಗೆ ಹಸಿವಾಗ್ತಾ ಉಂಟು ಅವಾಗಿಂದ. ಆದರೆ ಫೋಟೋ ತೆಗೆಯೋದ್ರಲ್ಲಿ ಮಾಡಲಿ. ನೀನು ಫೋಟೋ ತೆಗಿಲಿಲ್ಲ. ಆಯ್ತಾಗಿ ಇನ್ನೆಂತೆಗೆ ಫೋಟೋ ಯಾರು ನೋಡ್ಬೇಕು ನಿನ್ನ ಯಾವಾಗಿದ್ರು ಸಹ ನೋಡ್ತಾರೆ. ನೀನು ಚಂದಲ್ಲೇ. ನಾವು ಒಂದು ಟೈಮಲ್ಲಿ ತುಂಬ ಬೆಸ್ಟಿಸ್. ಹೌದು, ಎಷ್ಟು ಬೆಸ್ಟ್ ಅಂದರೆ ಹಾಡೆಲ್ಲ ಕಟ್ಟಿದ್ವಿ. ಹಾಡೆಲ್ಲ ಕಟ್ಟಿ ಎಷ್ಟು ಉರಿ ಬರ್ತಿದ್ವಿ. ಬಸ್ ತುಂಬ ಉರಿ ಬರ್ತದೆ. ಉರಿ ಆಗ್ತದೆ, ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಬೆವರಿ ಹೋಗಿದೆ. ಊಟ ಚಂದ ಇದೆಯಾ? ನಾಳೆ ಹೋಗ್ಬೇಕು. ಚಂದ ಇತ್ತು. ಚಂದ ಆಯ್ತಾ? ನಿನ್ನ ಮದುವೆಗೆ ಮಾಡಿಸ್ಬೋದಾ? ಹೇಗಿದ್ಯಾ ಊಟ? ಚಂದ ಆಯ್ತಾ? ಇಷ್ಟು ಜನ ನೋಡುವಾಗ ಊಟ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಊಟ ಚಂದ ಇದ್ರು ಸಹ ಎಲ್ಲಕ್ಕಿಂತ ಪ್ರಾಬ್ಲಮ್ ಶೆಕೆ. ಬಾರಿ ಶೆಕೆ ಉಂಟು. ಬಟ್ಟೆ ಎಲ್ಲ ಹಾಕಿ ಹೊರಟು ಬಂದು ಪ್ರಯೋಜನ ಇಲ್ಲ. ನೀಟಾಗಿ ಫೋಟೋ ತೆಗಿಲಿಲ್ಲ ನಾವು. ಅದಕ್ಕೆ ನಾನು ಸ್ವಲ್ಪ ಆದ್ರೂ ಬ್ಲಾಗ್ ಆದ್ರೂ ಉಂಟು ಮಾತಾಡಿದಾದ್ರು ಹಾಕ್ತೇನೆ ನಾನು. ಜಾಸ್ತಿ ಇಲ್ಲ, ಯಾಕಂದ್ರೆ ನಾನು ಎಂತದೋ ಸ್ವಲ್ಪ ಸೇರಿದ್ದೇವೆ ಸೇರಿದ್ದೇವೆ ಅಂತ ಹೇಳಿ ಒಂದು ಬ್ಲಾಗ್ ಆಗಿದೆ. ಅಂಟಿಲ್ ನೆಕ್ಸ್ಟ್ ಮದುವೆ. ಹೀಗೆ ಮಾತಾಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಊಟ ಮಾಡಿ ಎಲ್ಲರೂ ಅವರವರ ಮನೆಗೆ ಹೋದರು. ನಾನು ಶ್ರೇಯಾ ಮತ್ತು ಲೀನಾ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ, ಹೀಗೆ ಅದು ಇದು ಅಂತ. ಹಾಗೆ ಮಾತಾಡಿ ಎಲ್ಲ ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್ ಬಾಯ್.